ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ ಸಾಂಖ್ಯಯೋಗಃ. ಪ್ರಸಾದೇ ಸರ್ವದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನಚೇತಸೋ ಹ್ಯಶೋ ಬುದ್ಧಿಃ ಪರ್ಯವತಿಷ್ಠತೆ. ಮನಸ್ಸು ಪ್ರಶಾಂತವಾದಾಗ ಎಲ್ಲ ದುಃಖಗಳು ನಾಶಗೊಳ್ಳುತ್ತವೆ. ಏಕೆಂದರೆ ಪ್ರಸನ್ನವಾದ ಮನಸ್ಸುಳ್ಳವನ ಜ್ಞಾನವು ಶೀಘ್ರವಾಗಿ ದೃಢವಾಗುತ್ತದೆ. ಪಳಗಿದ ಆನೆಯಂತೆ ಪಳಗಿದ ಇಂದ್ರಿಯಗಳು ಆತ್ಮನಲ್ಲೇ ನೆಲೆಗೊಂಡು ಎಲ್ಲವನ್ನೂ ಸಾಕ್ಷೀಭಾವದಿಂದ ನೋಡುತ್ತಾ ಯಾವುದಕ್ಕೂ ಅನಾವಶ್ಯಕ ಪ್ರತಿಕ್ರಿಯೆ ಹೊರಹಾಕುವುದಿಲ್ಲ. ಯಾವಾಗ ಇಂದ್ರಿಯಗಳು ವಿಷಯ ಗ್ರಹಿಸಿದರೂ ವ್ಯಕ್ತಿಯು ಉದ್ವೇಗಗೊಳ್ಳುವುದಿಲ್ಲವೋ ಆಗ ಇವುಗಳು ವ್ಯಕ್ತಿಯ ಮೇಲೆ ಯಾವ ಪ್ರಭಾವವನ್ನೂ ಬೀರದು. ಪ್ರಪಂಚದಲ್ಲಿ ರಾಗ, ದ್ವೇಷ, ಭಯ ಎಲ್ಲವೂ ಇರುವಂಥದ್ದೇ. ಯಾವ ವ್ಯಕ್ತಿ ದುರ್ಬಲನಾಗಿರುತ್ತಾನೆ ಆತ ಎಲ್ಲವನ್ನೂ ಯಥಾವತ್ತಾಗಿ ಅನುಭವಿಸುವುದರ ಬದಲು ಇರುವುದು ಸಣ್ಣದಾಗಿದ್ದರೂ ತನ್ನ ಕಲ್ಪನೆಯಿಂದ ಅದನ್ನು ಬೃಹದಾಕಾರಗೊಳಿಸಿಕೊಂಡು ಅನುಭವಿಸುತ್ತಾನೆ. ಗಣಕಯಂತ್ರಕ್ಕೆ ಬರುವ ಸಣ್ಣ ಅಕ್ಷರವನ್ನು ದೊಡ್ಡದು ಮಾಡಿ ಓದುವಂತೆ ವಿಷಯ ಇರುವುದು ಸಣ್ಣದಾದರೂ ಕಲ್ಪನೆಯಿಂದ ದೊಡ್ಡದು ಮಾಡಿ ದ್ವೇಷ, ಅಸೂಯೆಯಿಂದ ಬಾಳುತ್ತಾನೆ. ಆದರೆ ಯಾವ ವ್ಯಕ್ತಿ ಜ್ಞಾನವಂತನಾಗಿರುತ್ತಾನೆ ಆತ ವಿಷಯ ಬೃಹತ್ತಾದದ್ದೇ ಆದರೂ ಅದನ್ನು ಸ್ವೀಕರಿಸಿದರೂ ಜಾಣತನದಿಂದ ಅದನ್ನು ನಿರ್ವಹಿಸುತ್ತಾನೆ. ಅವನಿಗಾಗಲಿ ಅವನ ಪರಿಸರದಲ್ಲಿ ಇರುವವರಿಗೆ ಆಗಲಿ ಎಂಥ ಕಠಿಣ ಸಮಸ್ಯೆ ಬಂದರೂ ಅದನ್ನು ಪರಿಹರಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಈ ಕಾರಣದಿಂದಲೇ ಜ್ಞಾನಿಗಳಾದ ವ್ಯಕ್ತಿಯನ್ನು ಗುರು ಎಂಬ ಭಾವದೊಡನೆ ಪೂಜಿಸಿ ಅವರ ಮೂಲಕ ತಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುತ್ತಾರೆ. ಯಾರೆಲ್ಲ ಜ್ಞಾನಿಗಳಿಗೆ ಶರಣಾಗಿ ಅವರನ್ನೇ ಆವಾಹನೆ ಮಾಡಿಕೊಂಡು ಬದುಕುತ್ತಾರೆ ಅಂಥವರು ಕ್ರಮೇಣ ಗುರುವಿನ ತತ್ವ ಆದರ್ಶದಿಂದ ಪ್ರಭಾವಗೊಂಡು ಜ್ಞಾನಿಗಳೇ ಆಗುತ್ತಾರೆ. ಕಾರಣ ತನ್ನ ಶಕ್ತಿಯನ್ನು ಗುರುವಿನಲ್ಲಿ ಏಕೀರ್ಭವಿಸಿದಾಗ ಯಾವ ರೀತಿ ಶಕ್ತಿಶಾಲಿ ದೂರದರ್ಶನ ಪೆಟ್ಟಿಗೆ ದೂರದರ್ಶನ ಕೇಂದ್ರದಿಂದ ಆಕಾಶದ ಮೂಲಕ ಬರುವ ಎಲ್ಲ ಕಾರ್ಯಕ್ರಮಗಳನ್ನು ತರಂಗದ ಆಧಾರದಲ್ಲಿ ಸ್ವೀಕರಿಸಿ ಬಿತ್ತರಿಸುತ್ತದೆಯೋ ಹಾಗೆ ಯಾವ ಅಡೆತಡೆಗಳೂ ಇಲ್ಲದೆ ಆಕಾಶದಲ್ಲಿರುವ ಜ್ಞಾನ ದೂರದರ್ಶನ ಪೆಟ್ಟಿಗೆ ಬಿತ್ತರಿಸುವಂತೆ ಗುರುವಿನ ತರಂಗದ ಮೂಲಕ ಶಿಷ್ಯನಿಗೆ ಓತಪ್ರೋತವಾಗಿ ಹರಿದು ಮನಸ್ಸು ಎಲ್ಲವನ್ನೂ ಗ್ರಹಿಸಿ ಶಾಂತಗೊಳ್ಳುತ್ತದೆ. ಈ ಕಾರಣದಿಂದಲೇ ವ್ಯಕ್ತಿ ತನ್ನ ಗುರುವಿನ ಬಳಿಯಲ್ಲಿದ್ದಾಗ ಅತ್ಯುತ್ತಮ ಮಾತುಗಾರನಂತೆ ಕಂಡರೆ ಗುರುವನ್ನು ಮರೆತರೆ ಅಜ್ಞಾನಿಯಂತೆ ಕಾಣುತ್ತಾನೆ. ಎಲ್ಲವನ್ನೂ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದಾಗ ಮನಸ್ಸು ಯಾವುದಕ್ಕೂ ಪ್ರತಿಭಟಿಸದೆ ಶಾಂತವಾಗಿ ಜ್ಞಾನ ಶೀಘ್ರವಾಗಿ ಅಚಲ ಹಾಗೂ ನಿಶ್ಚಲತೆಯಿಂದ ದೃಢವಾಗುತ್ತದೆ. ಹರಿ ಓಂ.